ನಾವು ಇಂದು ಮಾತನಾಡೋಣ ಮತ್ತು ಇರಾಕಿನ ಮರುಭೂಮಿಯಲ್ಲಿ 400-500 ವರ್ಷಗಳಷ್ಟು ಹಳೆಯದಾದ ಸುಮೇರಿಯನ್ ಅರಮನೆಯ ಆವಿಷ್ಕಾರದ ಬಗ್ಗೆ ಪರದೆಯ ಮೇಲೆ ವೀಕ್ಷಿಸೋಣ. ಕಳೆದ ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಹುಡುಕಾಟದ ಪರಾಕಾಷ್ಠೆಯನ್ನು ತಲುಪಿದೆ. ಬ್ರಿಟಿಷ್ ಮ್ಯೂಸಿಯಂನೊಂದಿಗೆ ಸಂಯೋಜಿತವಾಗಿರುವ ಪುರಾತತ್ವ ಶಾಸ್ತ್ರಜ್ಞರ ತಂಡವು ಅಂತಿಮವಾಗಿ ಅರಮನೆಯ ಕಳೆದುಹೋದ ಅವಶೇಷಗಳನ್ನು ಪತ್ತೆ ಮಾಡಿದೆ ಮತ್ತು ಇರಾಕ್ನ ದಕ್ಷಿಣ ಬಯಲು ಪ್ರದೇಶದಲ್ಲಿನ ಪ್ರಾಚೀನ ನಗರವಾದ ಗಿರ್ಸುದಲ್ಲಿನ ದೇವಾಲಯ. ಈ ಅವಶೇಷಗಳು ಕನಿಷ್ಠ 3ನೇ ಸಹಸ್ರಮಾನದ ಬಚ್ಚೆಯ ಮಧ್ಯದಲ್ಲಿವೆ. ಮೆಸೊಪೊಟ್ಯಾಮಿಯನ್ ಪುರಾತತ್ವ ಶಾಸ್ತ್ರವನ್ನು ನಾಗರಿಕತೆಯ ಸ್ಥಾಪನೆಯ ಅತ್ಯಂತ ಅಂಚಿಗೆ ಕೊಂಡೊಯ್ಯಲಾಯಿತು. ಇದು ಪ್ರಾಚೀನ ಸುಮೇರಿಯನ್ನರಿಗೆ ಸಲ್ಲುತ್ತದೆ. ಇದು ಸುಮೇರಿಯನ್ನರು ಮೊದಲ ಬಾರಿಗೆ ಬರವಣಿಗೆಯನ್ನು ಕಂಡುಹಿಡಿದರು ಮತ್ತು 3,500 ಮತ್ತು 2,000 ಬಚ್ಚೆಯ ನಡುವೆ ಮೊದಲ ಕಾನೂನು ಸಂಹಿತೆಯನ್ನು ರಚಿಸಿದರು. ಕಲೆ, ಧರ್ಮ, ವಿಜ್ಞಾನ, ಗಣಿತ, ವಾಸ್ತುಶಿಲ್ಪ ಮತ್ತು ಸಾಮಾಜಿಕ ಸಂಸ್ಥೆಗಳಲ್ಲಿನ ಅವರ ಆವಿಷ್ಕಾರಗಳು ಮತ್ತು ಸಾಧನೆಗಳು ಮೆಸೊಪೊಟ್ಯಾಮಿಯಾದ ಫಲವತ್ತಾದ ಕ್ರೆಸೆಂಟ್ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಭವಿಷ್ಯದ ನಾಗರಿಕತೆಯ ನಿರ್ಮಾಣಕಾರರಿಗೆ ಟೆಂಪ್ಲೇಟ್ ಅನ್ನು ಹೊಂದಿಸಲು ಸಹಾಯ ಮಾಡಿತು. ಪ್ರಸಿದ್ಧ ನಗರವಾದ ಗಿರ್ಸು ಈಗ ಟೆಲ್ಲೋ ಎಂದು ಕರೆಯಲ್ಪಡುವ ಸ್ಥಳದಲ್ಲಿ ನೆಲೆಗೊಂಡಿದೆ. ಇದು ವಿಶ್ವದ ಮೊದಲ ನಗರಗಳಲ್ಲಿ ಒಂದಾಗಿದೆ ಮತ್ತು ಸುಮೇರಿಯನ್ ಸಂಸ್ಕೃತಿ ಮತ್ತು ಸಮಾಜದ ಪ್ರಮುಖ ಕೇಂದ್ರವಾಗಿದೆ. ಬ್ರಿಟಿಷ್ ಮ್ಯೂಸಿಯಂ ಕ್ಯೂರೇಟರ್ ಡಾ. ಸೆಬಾಸ್ಟಿಯನ್ ರೇ ನೇತೃತ್ವದ ಅದರ ಅರಮನೆ ಮತ್ತು ದೇವಾಲಯದ ಅನ್ವೇಷಕರು ಇದನ್ನು ನಾಗರಿಕತೆಯ ತೊಟ್ಟಿಲು ಮತ್ತು ಕೆಲವೇ ಜನರಿಗೆ ತಿಳಿದಿರುವ ವಿಶ್ವದ ಪ್ರಮುಖ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗಿದೆ ಮತ್ತು ಪ್ರಾಚೀನ ಮೆಸೊಪೊಟ್ಯಾಮಿಯನ್ ನಾಗರಿಕತೆಯ ಪರಿಣಿತರು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.